ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತು ಸಿಂಪಲ್ ಆಗಿರೋಂತಹ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ರಾಮ ಗ್ರೀನ್ ಕಲರ್ ಬಂದು ಬಾರ್ಡ್ರು ಬಂದು ಪಲ್ಲು ಬಂದಿದೆ. ಆಮೇಲೆ ಮೆಹಂದಿ ಕಲರ್, ಲೈಟ್ ಮೆಹಂದಿ ಕಲರ್ನಲ್ಲಿ ಸ್ಯಾರಿ ಬಾಡಿ ಬಂದಿದೆ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ ತೊಗೊಳ್ತಾ ಇದ್ದೀನಿ, ಗೋಲ್ಡನ್ ಬೀಡು ಮತ್ತು 6 ಎಳೆ ದಾರ. ನೀಡಲ್ ಬಂದು 90.85 mm ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ 6 ಎಳೆ ದಾರ ಹಾಕ್ಕೊಂಡಿರೋದನ್ನು ಗಂಟು ಕಟ್ಕೊತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸರಿ ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತು ಇವಾಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಹಾಕ್ಬಿಟ್ಟು ಇವಾಗ ನೋಡಿ, ಬೇಕಂದರೆ ಇಲ್ಲಿ ನೀವು 2 ಕುಚ್ಚಾದರೂ ಹಾಕ್ಕೋಬೋದು, ಒಂದೊಂದು ಕುಚ್ಚಾದರೂ ಹಾಕ್ಕೋಬೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 4 ಚೈನಷ್ಟು ಗ್ಯಾಪಿಗೆ ಸೂಜಿನ ತೂರಿಸ್ಬಿಟ್ಟು ಅಲ್ಲಿಂದ ದಾರನ ಎಳ್ಕೊಂಡು ಬಂದು, ಟೋಟಲ್ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ಲೂಪಿಂದ ಒಂದೊಂದು ಸರಿ ಈ ಥರ ಒಂದೊಂದು ಲೂಪಿಂದ ಒಂದೊಂದು ಸರಿ ಹೊರಗಡೆ ಬರಬೇಕು. ಟ್ರಿಬಲ್ ಕ್ರೋಶೆ ಆಗುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ, ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಫಸ್ಟಿಗೆ ನಾವು ಯಾವುದು ಟ್ರಿಬಲ್ ಕ್ರೋಶೆಗೆ ಪಾಯಿಂಟ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಮತ್ತೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ಈ ಥರ ದಾರನ ತೊಗೊಂಡು ಬರಬೇಕು. ತೊಗೊಂಡು ಬಂದು ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಪಾಯಿಂಟಿಗೆ ಮತ್ತೆ 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ಈ ಥರ ನಾನು ಒಂದೊಂದು ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ ಒಂದೊಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಕಂದರೆ ನೀವು ಇಲ್ಲಿ ಡಬಲ್ ಕ್ರೋಶೆಟ್ನ ಹಾಕ್ಬಿಟ್ಟು ಸಹ ಬೀಡನ್ನ ಹಾಕ್ಬೋದು. ಬಟ್ ಏನಂದರೆ ಸ್ಮಾಲ್ ಸೈಜ್ ಆರ್ಚ್ ಬರುತ್ತೆ, ಬಿಗ್ ಸೈಜ್ ಇರೋದಿಲ್ಲ. ಇದು ಒಂದು ಸ್ವಲ್ಪ ಲೆಂತಿಯಾಗಿರೋಂತಹ ಇರೋದಕ್ಕೆ ಸ್ವಲ್ಪ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ, ಬ್ರಾಡಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಿ ನಾನು ಬೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 4 ಬೀಡ್ಸ್ ಆದಮೇಲೆ ಈಗ 5ನೇ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಬೇಕಂದರೆ ನೀವು ಮಧ್ಯದಲ್ಲಿ ಒಂದು ಲೀಫ್ ಬೀಡಾದರೂ ತೊಗೋಬೋದು, ಇಲ್ಲಾಂದರೆ ಗೆಜ್ಜೆ ಬೀಡಾದರೂ ತೊಗೊಂಡು ಹಾಕ್ಬೋದು. ಆ ಥರ ಮಾಡ್ಬೋದು. ಇಲ್ಲಾಂದರೆ ಪ್ಲೇನ್ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರನ ಪ್ಲೇನಾಗಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಟೋಟಲಾಗಿ ಎಷ್ಟು ಬೀಡ್ಸ್ಗಳು ಬಂದಿದೆ ಅಂತ ನಾನು ಕೌಂಟ್ ಮಾಡಿ ಹೇಳ್ತೀನಿ. ನಾನು ತುಂಬ ದಿನದಿಂದ ಏನು ಕುಚ್ಚುಗಳಿಂದು ಡಿಸೈನ್ ಎಲ್ಲ ಹಾಕಿರಲಿಲ್ಲ. ಸ್ವಲ್ಪ ಏನೋ ಪರ್ಸ್ನಲ್ ಪ್ರಾಬ್ಲಮ್ನಿಂದ ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ ಇದು ಎಷ್ಟಾಗಿದೆ ಅಂತ ಕೌಂಟ್ ಮಾಡಿಕೊಂಡು ನೋಡಿಕೊಂಡು ಮಿಕ್ಕಿದ್ದು ಬೀಡ್ಸ್ಗಳನ್ನ, ಅಂದರೆ ತುಂಬ ಹತ್ರನೂ ಬೇಡ, ಅಂದರೆ ಏನಂದರೆ ಏನು ಪಾಯಿಂಟ್ ಹಾಕಿರ್ತೀವಲ್ಲ ಆ ಪಾಯಿಂಟು ನೀಟಾಗಿ ಅದೇ ಪಾಯಿಂಟಿಗೆ ನಾವು ಚುಚ್ಕೊಂಡು ಸೂಜಿನ ದಾರ ತಂದು ಹಾಕ್ಕೊಂಡು ಹೋಗಬೇಕು. ಇದೇ ಥರ ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನಾನು ತೋರಿಸಿದ್ನಲ್ಲ ಫಸ್ಟಿಗೆ ಏನು 5 ಚೈನ್ ಹಾಕಿದ್ನಲ್ಲ ಆ 5 ಚೈನನ್ನು ನೀವು 2 ಕುಚ್ಚು ಹಾಕ್ಕೋಬೋದು. ಅಂದರೆ 2 ಸರಿ 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು. 1 2 3 4 5 6 7 8 ಆದರೂ ಬೀಡ್ಸ್ ಹಾಕ್ಕೋಬೋದು, 9 ಆದರೂ ಬೀಡ್ಸ್ ಹಾಕ್ಕೋಬೋದು. 8 ಬೀಡ್ಸ್ ಇಲ್ಲಿ ಕರೆಕ್ಟಾಗಿ ಅನ್ನಿಸ್ತು. 9 ಹಾಕಿದರೆ ನೀವೇನು ಮಾಡಬೇಕಂದ್ರೆ ಆ ಕಡೆ 4 ಈ ಕಡೆ 4 ಸ್ಮಾಲ್ ಬೀಡ್ಸ್ನ ಹಾಕಿ ಮಧ್ಯದಲ್ಲಿ ಒಂದು ಲೀಫ್ ಬೀಡನ್ನ ಹಾಕಿದರೆ ಟೋಟಲಾಗಿ 5 ಬೀಡ್ಸ್ ಬರುತ್ತೆ, 9 ಬೀಡ್ಸ್ ಬರುತ್ತೆ. ಈ ಥರ ಬರುತ್ತೆ ನೋಡಿ. ಸ್ವಲ್ಪ ಬ್ರಾಡಾಗಿದೆ, ಡಬಲ್ ಕ್ರೋಶೆ ಹಾಕಿದೆ, ಸ್ವಲ್ಪ ಚಿಕ್ಕದಿರುತ್ತೆ. ಮತ್ತು ಅದೇನು ಲಾಕ್ ಆದಮೇಲೆ 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 3 ಸರಿ ದಾರ ತೊಗೊಂಡು 2 ಸರಿ ದಾರ ತೊಗೊಂಡ್ಬಿಟ್ಟು ನೀಟಾಗಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಬೀಡ್ಸ್ ಬೇಡ ಅಂದರೆ ನೀವು 3 ಚೈನ್ ಹಾಕಿಬಿಟ್ಟು ಪಿಕೌಟ್ನು ಮಾಡ್ಬೋದು, ಆ ಥರನೂ ಮಾಡ್ಕೋಬೋದು. ಈ ಮುಂಚೆ ತೋರಿಸಿದೆ ನಾನು ಡಿಸೈನ್ಗಳನ್ನ. ನಾನಿವಾಗ ಅದನ್ನೇ ಸ್ವಲ್ಪ 2 ಆರ್ಚಿಂದ ಒಂದೊಂದು ಕುಚ್ಚು ಆ ಥರ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರನೇ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಆರ್ಚ್ ಸಿಂಪಲ್ಲಾಗಿ ವೀಡಿಯೋನ ನಿಧಾನವಾಗಿ ತೋರಿಸಿದ್ದೀನಿ. ಇದೇ ಥರ ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಯಿತು. ಇಲ್ಲಿ ನೀವು
ನಾನು ಹೇಳಿದ್ರೆ ಈ ಕಡೆ ಒಂದು ಕುಚ್ಚು ಹಾಕ್ತಿದ್ದೀನಿ. ಬೇಕಾದರೆ 2 ಕುಚ್ಚು ಹಾಕ್ಬೋದು, 3 ಆದರೂ ಹಾಕ್ಬೋದು. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ಚನ್ನು ಸಹ ಹಾಕ್ಕೊಂಡು ಹೋಗ್ಬೋದು, ಆ ಥರನೂ ಮಾಡ್ಬೋದು. ನಾನು ಇಲ್ಲಿ 350 ತೊಗೊಳೋದ್ರಿಂದ ಒಂದು ಏನು ಕುಚ್ಚು ಆದಮೇಲೆ 2 ಆರ್ಚ್ ಹಾಕ್ತೀನಿ ಮತ್ತು ಒಂದು ಕುಚ್ಚು ಹಾಕ್ತೀನಿ. ಹಾಕ್ಬಿಟ್ಟು 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಈ ಥರ ಹೋಗಿದ್ದೀನಿ. ಕಂಪ್ಲೀಟಾಗಿ ಆಗಿದೆ ಈ ಡಿಸೈನು. ಈ ಥರ ಕಾಣ್ತಾಯಿದೆ. ಏನಂದರೆ ಈ ಮೆಹಂದಿ ಕಲರ್ ಆಗಿರೋದ್ರಿಂದ ಇದ್ರ ಮೇಲೆ ಕಾಣ್ತಾಯಿಲ್ಲ ಅಷ್ಟು ನೀಟಾಗಿ. ಬಟ್ ಡೈರೆಕ್ಟಾಗಿ ನೋಡೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ ನಾನು. ಆ ಮೆಹಂದಿ ಕಲರ್ಗಿಂತ ದಾರನ ಸ್ವಲ್ಪ ಡಾರ್ಕ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಕುಚ್ಚು ಹಾಕಿದ್ದೀನಿ. ನೋಡಿ ನೀಟಾಗಿ ಬರುತ್ತೆ. ಆಮೇಲೆ 137 152 ದಾರದವರೆಗೂ ನೀವು ದಾರ ಸುತ್ತಕೊಂಡು ಕುಚ್ಚು ಕಟ್ಟಿ ಕೊಡ್ಬೋದು. ಇದಕ್ಕೆ 350ಇಂದ ನಾನು ಹೇಳಿದ್ನಲ್ಲ 300ಇಂದ 350ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. Thank you for watching. Thank you.